ಮಸ್ತ್ ಕಾಣಕತ್ತಿಲ್ಲ ಈ ಡ್ರೆಸ್ನಾಗ. ನಾ ಯಾವಾಗಿದ್ರು ಚಂದ ಅದೇನಿ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಯಾವಾಗಿದ್ರು ಚಂದ ಅದಾಳಿಕಿ ಪಾಪ. ಅಲ್ಲಲ್ಲಿ ಆ ಲಗ್ನ ದೋಸ್ತ್ರಾಗ ಹಾಡು ನಮ್ಮ ಅತ್ತಿಗೆ ಹಾಡ್ತಿದ್ದಂಗೆ ಹೇಪ್ಲೇರ್ ಹಂಗೆ ಕುಣಿಯಾಕತ್ ಬಿಡ್ತಿದ್ದಿ. ಆಮೇಲೆ ಬರ್ತಾ ಎಲ್ಲ ಒಂದು ಹಾಡು ಕೇಳಿಸಿದ್ರು ಕುಣಿತಿದ್ದೆವ. ಆಮೇಲೆ ಹಾಡ್ತಿದ್ದಿ, ಏನೋ ಒಂಥರ ವಿಚಿತ್ರ ಇದ್ದಿ ಬಿಡ. ಅವಾಗ ಸುಳ್ಳು ಯಾಕೆ ಹೋಗ್ಬೇಕು. ನಂಗೆ ಫಸ್ಟ್ ಮದುವೆ ಮಾಡ್ಕೊಂಡಾಗ ಇಷ್ಟ ಆಗಿದ್ದಿ. ಆಮೇಲೆ ನೀನು ನಡ್ಕೊಳ್ಳೋದು ನೋಡಿ ನಂಗೆ ತಲೆನೇ ರೋಷ್ ಹೋಗ್ಬಿಟ್ಟಿತ್ತು. 4 ಮಂದಿಯಾಗ ಹೆಂಗಪ್ಪ ಈಕಿನ ಹೆಂಡ್ತಿ ಅನ್ಲಿ ಅನ್ನಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಅರ್ಧ ನನ್ನ ಮನಸ್ಸು ಬದಲಿ ಆತೋ ಏನೋ ಯಾರಿಗೆ ಗೊತ್ತು. ಆಮೇಲೆ ಬರ್ತಾ ನನಗೋಸ್ಕರ ನೀ ಚೇಂಜ್ ಆದಿಲ್ಲ. ಅವಾಗ ನಂಗೆ ಮತ್ತು ಇಲ್ಲಪ್ಪ ನಾರ್ಮಲ್ ಇರ್ತಾಳೆ ಈಕಿನು ಅಂತ ಅವಾಗ ಅನ್ಸಿದ್ದೆ. ಅಲ್ಲ, ನೀವು ವಾಪಸ್ ಬಂದ್ರಲ್ಲ ನಂಗೆ ಖುಷಿ ಆಯ್ತು. ಅಲ್ಲಿಂದ ನೀವು ನಾನು ಇಲ್ಲಿ ಒಬ್ಳಕ್ಕಿನ ಕಳಿಸಿದ್ರಲ್ಲ, ನಂಗೆ ಭಾಳ ಬೇಜಾರಾಗಿತ್ತು. ನಮ್ಮಪ್ಪ ನಮಗೆ ಏನು ಉತ್ತರ ಹೇಳ ನಂಗೆ ಆಗ್ಬಿಟ್ಟಿತ್ತು. ರೀ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಏನು ಹೇಳ? ಅದು ಏನಿಲ್ಲ, ಅಪ್ಪ ಅವನು ಭಾಳ ದಿನ ಆತ ಬಂದು ಹೋಗ್ರಿ ನಿಮ್ಮನ್ನು ನೋಡಂಗಾಗೈತವ. ನಾನು ಬರ್ಬೇಕಂದ್ರೆ ಮೊನ್ನೆ ಫೋನ್ ಮಾಡಿದ್ರು, ಬೆಂಗಳೂರಾಗಿದ್ದೆ ನಾನು. ಅದಕ್ಕೆ ಒಂಚೂರು ಗಂಡ ಹೆಂಡತಿ ಒಂದ್ಸಲ ಬರ್ರವ, ಊರಾಗೂ ಮಂದಿ ಏನು ನಿನ್ನ ಮಗಳು ಬಂದೇ ಇಲ್ಲ ಹಳೆ ಅನ್ಕುಟ ಅಂತ ಅದಾರ. ನಾವು ಬರೋದು ಹೆಚ್ಚಲ್ಲ, ನೀವಿಬ್ಬರು ಒಂದು ಖುಷಿಯಾಗಿ ಇಲ್ಲಿ ಬಂದರೆ ಊರ ಮಂದಿನೂ ನೋಡ್ತಾರ. ಆಮೇಲೆ ನಮಗೂ ಒಂದು ಸಂಬಂಧಿಕರದಾಗ ಹೇಳ್ಕೊಳಕ್ಕೆ ಒಂದು ಖುಷಿ. ಅದಕ್ಕೆ ಒಂಚೂರು ಬಂದೋಗ್ರಿ ಅಂತ ಭಾಳ ರಿಕ್ವೆಸ್ಟ್ ಮಾಡ್ತಾ ಇದಾರ. ಓ ಹೌದನ? ಏನು ಮಾಡೋದು? ಮಾಡೋದನ್ನಕ್ಕೇನೈತಿ, ಅದೇ ಭಾಳ ಕೇಳ್ತಾ ಇದಾರ, ಏನು ಮಾಡೋದು? ಹೋಗ್ಬರಂತ ಹೆಂಗಿದ್ರು ಒಂದು ವಾರ ಸುಟಿ ಹಾಕಿದ್ದೆ, ನಂದು ಕೆಲಸನೂ ಅದಾವು. ಆಯ್ತು, ಹೋಗ್ಬರಂತ ಅದ್ರಾಗ. ಸರಿ. ಆಮೇಲೆ ನಿನ್ನ ಡ್ರೆಸ್ಗೆಲ್ಲ ಏನೇನದ ಪ್ಯಾಕ್ ಮಾಡ್ಕೊಳ್ಳಿ. ಹೋಗಿ ಬಂದಮೇಲೆ ಸೀದಾ ಬೆಂಗ್ಳೂರಿಗೆ ಹೋಗ್ಬಿಡ ಇಬ್ರು. ಆಯ್ತು, ಈಗ ಮಠಕ್ಕೆ ಹೋಗ್ಬರೋಣ. ಅಜ್ಜಿಗೆ ಬೇಡ್ಕೊಂಡಿದ್ದೆ, ನನ್ನ ಸಂಸಾರ ಸರಿ ಹೋದ್ರೆ ಅಜ್ಜ ಬರ್ತೀನಿ ಅಂತೇಳಿ, ಅದಕ್ಕೆ ಹೋಗ್ಬರೋಣ. ಹೋಗಿ ಬರಂಬ. ಹಂಗೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದ್ಬಿಡೋಣಂತ. ಅವು ಹೇಳೋದ್ರಾತು, ಅಡ್ಗೆ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಾವು ಉಂಡ ಬರ್ತೇವೆ ಅಂತೇಳಿ. ಹೌದಿಲ್ಲ? ಆಯ್ತು. ನಾ ಇಬ್ರು ಹಿಂಗೆ ಹೊಂಟಿದ್ದು ನೋಡಿದ್ರೆ ಅತ್ತಿಯರಿಗೆ ಎಷ್ಟು ಖುಷಿ ಆಕಿತ್ತು ಗೊತ್ತನ? ಹೌದು. ಸರಿ, ಲೇಟ್ ಆತ್ರಿ, ಹೋಗಿ ಬರೋಣಲ್ಲ. ಒಂದು 5 ನಿಮಿಷ ಬರ್ತೇನೆ ತಡಿ. ನನಗೊಂದು ಫೋನ್ ಮಾಡೋದೈತೆ ಅರ್ಜೆಂಟ್. ಫಸ್ಟ್ ಫೋನ್ ಮಾಡಿ ಒಂದು 2 ನಿಮಿಷ ಮಾತಾಡೇ ಬಂದ್ಬಿಡ್ತೇನೆ. ಅಲ್ಲೊಂದು ಒಂಚೂರು ಬೆಂಗಳೂರಿಗೆ ಅರ್ಜೆಂಟ್ ಹಚ್ಬೇಕಾಗೈತಿ. ಅಬ್ಬಾ ಏನಿದು ಲಕ ಫುಲ್ ಮಿಂಚಿಂಗ್. ಹ್ಞೂ ಅಕ್ಕ, ಆಗ್ಲವ ಗಂಡ ಹೆಂಡತಿ ಹಿಂಗ ಇರ್ರಿ ಖುಷಿಯಾಗಿ. ನಮ್ಮನ್ನು ಮರಿಬೇಡ್ರಿ, ಬೆಂಗ್ಳೂರಿಗೆ ಹೋಗಿಂದ ಆದಷ್ಟು ದೌಡ ಏನ ಆಯಿ ಆವಕ್ಕ. ಹ್ಞೂ ಅಕ್ಕ, ಅದು ಅಕ್ಕ ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತನ. ಮಠಕ್ಕೆ ಹೊಂಟೇವಿ ಇಬ್ರು, ಊಟ ಅಲ್ಲೇ ಮಾಡ್ಕೊಂಬರ್ತೀವಕ್ಕ. ಅಡ್ಗಿದೇನು ತಲೆ ಕೆಡಿಸ್ಕೊಬೇಡ್ರಿ. ಆಯ್ತವ, ಹೋಗಿ ಬರ್ರವ, ಯಾರು ಬೇಡ ಅಂದ್ರೆ. ನಿಮ್ಮ ನಶೀಬ, ಮಠಕ್ಕೆ ಅಲ್ಲೇ ಇಲ್ಲೇ ಹೊಂಟಿರಿ. ಇದೇ ಐತೆ ನನ್ನ ಗಂಡ. ಹೊಲ ಬಿಟ್ರೆ ಮತ್ತೊಂದು ಕಡೆ ಕಾಲು ಕಿತ್ತಿಡಂಗಿಲ್ಲ ಆತಾಗ. ಅಯ್ಯೋ, ಒಂದೆಲ್ಲರ ಹೊರಗೆ ಹೋಗ್ಬೇಕಂದ್ರೆ 20 ಸಲ ಗಂಟು ಬಿಡ್ಬೇಕು. ಹೋಗುನ್ರಿ ಅಂತೇಳಿ ಅವಾಗ ಹ್ಞೂ ಅಂತತಿ, ಇಲ್ಲ ಅಂದ್ರೆ ಇಲ್ಲ. ಗೊತ್ತನ? ಆಯ್ತು, ಬೆಣ್ಣೆ ಅಂತ ಮಾತಾಡ್ಕೊಂತ ಖುಷಿಯಾಗಿರ. ಆಯ್ತಕ್ಕ, ಯಾವುದು ಹಳೆ ವಿಚಾರ ತಕೊಂಡು ಜಗಳ ಪಗಳ ಮಾಡ್ಕೋಬೇಡ್ರಿ. ಏನ ಆಗಿದ್ದೆಲ್ಲ ಆಗೋತು. ಇನ್ನು ಮುಂದಿನ ಜೀವನ ನಿಮ್ಮ ಕೈಯಾಗೈತಿ. ಚಂದ ಖುಷಿಯಾಗಿರ್ರಿ. ಏನ? ಅಕ್ಕ, ನಾನು ಅದೇ ಅನ್ಕೊಂಡಿನಿ. ನನಗೂ ಮತ್ತೀಗೇನು ಮಾಡೋದು, ಆಗಿದ್ದೆಲ್ಲ ಆಗೋತು. ಕೆಟ್ಟ ಕನ್ಸು ಅನ್ಕೊಂಡು ಮಾರ್ಬಿಡ್ಬೇಕು. ಇನ್ನು ಮುಂದಿನ ನೋಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗೈತಿ. ಅತ್ತಿಯರು ನಮ್ಮಿಬ್ಬರನ್ನ ಕೂಡ್ಸೋಕೆ ಎಷ್ಟು ಕಷ್ಟಪಟ್ಟಾರ. ಈ ಟೈಮ್ನಾಗ ಮತ್ತೆ ನಾವು ಜಗಳ ಮಾಡ್ಕೊಂಡು ದೂರ ಆದ್ರೆ ಅದಕ್ಕೆ ಅರ್ತಿರಂಗೇ ಇಲ್ಲ. ಆಯ್ತು ಹಂಗಾರೆ, ಹೊತ್ತಾತು, ಹೋಗಿ ಬರ್ರಿ. ಮಧ್ಯಾಹ್ನ ಹಂಗಾರೆ ಸಂಜೆಗೆ ಬರ್ರಿ ಒಮ್ಮೆ. ಕತ್ರಿನಾ ಹೋಗೋಣ ಆತ್ಕಮ್ಮ. ಅದು ತಲೆ ಕೆಡಿಸ್ಕೊಬೇಡ, ನೀನು ಹೆಂಡತಿ ಎಲ್ಲ ಹೇಳಾಳ ನನ್ನ ಮುಂದೆ. ಏನ, ಹೋಗಿ ಬರ್ರಿ ಇಬ್ರು ಗಂಡ ಹೆಂಡತಿ ಖುಷಿಯಾಗಿ. ಇಲ್ಲ, ಈಗೊಂದು ಫೋನ್ ಬಂತು. ನಾನು ಜಾಸ್ತಿ ದಿನ ಇರೋಕ್ಕಾಗಲ್ಲ, ಇಲ್ಲೇ ಊರಿಗೆ ಹೋಗ್ಬೇಕು ನಾಡಿದ್ದು. ಇವ್ರಪ್ಪ ಇವ್ರವ್ರ ಮನೆಗೂ ಹೋಗ್ಬೇಕು ಅನ್ನತ್ತಿದ್ಲ. ಹಿಂಗೆ ಮಾಡ್ಬಿಡ್ತೇವೆ, ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಅತ್ತಾಗಿಂದ ಇವ್ರಪ್ಪ ಇವ್ರವ್ರ ಮನೆಗೆ ಹೋಗ್ಬಿಡ್ತೇವೆ. ಸುಮ್ಮನೆ ಸಂಜೆವರೆಗೂ ಅಲ್ಲೇ ಮಠದ ಕಾಲ ಕಳೆಯ ಬದಲಿ ಊಟಕ್ಕೆ ಹೋಟೆಲ್ಗೆ ಅದು ಹೋಗಿ ಕುಂದ್ರ ಬದಲಿ ಇವ್ರಪ್ಪ ಇವ್ರವ್ರ ಮನೆಗೆ ಹೋದ್ವಿ ಅಂದ್ರೆ ಮಧ್ಯಾಹ್ನ ಊಟ ಅಲ್ಲೇ ಆಕತಿ. ಪಾಪ ಅವ್ರಿಗೂ ಮಗಳು ಬಂದ್ಲು, ಊಟ ಮಾಡಿದ್ಲು, ಹಳೆ ಇದ್ರು ಅಂತ ನಂಗೆ ಆಕತಿ. ಅದಕ್ಕೆ ಅಲ್ಲೇ ಹೋಗ್ಬಿಡ್ತೇವೆ ತಗೋ ಅತ್ತಿಗೆಮ್ಮ. ಹೌದಾ? ಆಯ್ತಪ್ಪ, ಹಂಗ ಮಾಡ್ರಿ. ನಾನು ಹೇಳ್ತಂತ ಅತ್ತಿಯರ್ ಜಳಕಕ್ಕೆ ಹೋಗ್ಯಾರ. ಸರಿ ಅತ್ತಿಗೆಮ್ಮ, ನಡಿ ಕತ್ರಿನಾ. ಗಂಡ ಹೆಂಡತಿ ಇರ್ಲಿ ಖುಷಿಯಾಗಿ ಪಾಪ. ಆದರೂ ನಿನ್ನಿಂದ ಭಾಳ ಉಪಕಾರ ಆತವ. ನನ್ನ ಮಗ ಮತ್ತು ಸೊಸಿ ಕೂಡಿದ್ರು. ಏನು ಪಾಪ, ನಾನು ಹೇಳಿದೆ ಅಂತೇಳಿ ಇಷ್ಟು ದೊಡ್ಡದೊಂದು ನಾಟಕ ಮಾಡಕ್ಕೆ ಒಪ್ಕೊಂಡ್ಬಿಟ್ಟೆಲ್ಲ ನನ್ನ ಜೊತೆಗೆ ಸೇರ್ಕೊಂಡು ನೀನು. ಅವರಿಬ್ಬರು ಮಠಕ್ಕೆ ಹೋದ್ರೆ ಅದಕ್ಕೆ ಮನೆಗೆ ಬಾರುವ ಒಂಚೂರು ಮಾತಾಡೋಣ ಅಂತಂದೆ ಅಷ್ಟೆ. ಬರೋದು ಸಂಜೆ ಕತ್ತವ್ರಿಬ್ರು. ಕರೆನವ, ಭಾಳ ಒಂದು ಖುಷಿ ಆತವ ನನಗೆ. ಎಲ್ಲೇ ನಾನು ಮಾಡಿದ ಪ್ಲ್ಯಾನು ನನಗೆ ಉಲ್ಟಾ ಹಾಕತ್ತೇನ ಅಂತ ಭಾಳ ಅನ್ಕೊಂಡ್ಬಿಟ್ಟಿದ್ದೆ. ಏನು ಒಂದು ತಿಳಿವಲ್ದಂಗೆ ಐತಿ. ಅವ ಹಾಳಾಗೋಗಿ ಏನಾರು ಮಾಡ್ಕೊಂತ ಬಿಟ್ಕೊಟ್ಟು ಹೋಗಿದ್ರೆ ನಾ ಏನು ಮಾಡ್ಬೇಕಂಗಾರ ಹುಡುಗಿ ಜೀವನ ಏನು ಅನ್ನೋದು ಭಾಳ ತಲೆ ಕುಂತು ಬಿಟ್ಟಿತ್ತ ಈಗಿನ ನನಗೆ. ಆದರೆ ಅದೊಂದು ತಲೆಂದು ಹೋತ್ ಬಿಡು, ಸುಳ್ಳು ಯಾಕೆ ಅನ್ಬೇಕು. ಕರೆನ ಒಂಥರ ಹೆದರಿಕೆನೇ ಬಂದಂಗೆ ಆಗ್ಬಿಟ್ಟಿತ್ತು ನನಗೆ. ಇದೇನಪ್ಪ, ನಾನು ನೋಡಿದ್ರೆ ಆ ಹುಡುಗಿಗೆ ನಾನು ಮದುವೆ ಮಾಡ್ತೇನೆ ಹಂಗೆ ಹಿಂಗೆ ಅಂತ, ಇಲ್ಲಿ ಇವ್ನು ನೋಡಿ ಅವ ನನ್ನ ಮಗ ನನಗೆ ನಾನು ಹೇಗೆ ಬೇಕು ಅಂತ ಬರಲಿಲ್ಲ ಅಂದಿದ್ರೆ ಏನು ಮಾಡ್ಬೇಕನ್ನೋದು ನನಗೆ ಗೊತ್ತಾಕಿದ್ದಿಲ್ಲ ಬಿಡು. ತೋ ಶಾಂತ, ಯಾಕಷ್ಟು ಬೇಜಾರು ಮಾಡ್ಕೊತಿ? ಒಳ್ಳೆಯವರಿಗೆ ಒಳ್ಳೆಯದೇ ಆಕತಿ. ನಾನು ನಾಟಕ ಮಾಡ್ತಿದ್ದೆ ಅಂತ ಇವ್ರು ತಿಳ್ಕೊಂಡಾರ. ನಿಜವಾಗ್ಲೂ ಯಾಕೋ ಗೊತ್ತಿಲ್ಲ,
ಕತ್ರಿನ ಅವರು ನನಗೆ ಭಾಳ ಇಷ್ಟ ಆಗಿದ್ರು. ನನ್ನ ಮಗನೂ ಅಷ್ಟವ ಪಾಪ ಹೇಳ್ತಿದ್ದಂಗೆ ಮೊದಲು ಅಲ್ಲಂದ ಆಮೇಲೆ ಅವನೇ ಒಪ್ಕೊಂಡ. ಅಲ್ಲಪ್ಪ ನಿಂತೆ ಮಾತಾಡತ್ತೀಯಲ್ಲ, ಬಾ ಕುಂದ್ರ ಬಾ. ಆಂಟಿ, ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕಿತ್ತು. ಏನಪ್ಪ? ಅದು ಹಿಂಗೆ ನೇರಿ ಹೇಳ್ತೀನಿ ಅಂತ ತಪ್ಪಿಕೋಬೇಡ್ರಿ. ನನಗೆ ಯಾವುದೇ ವಿಚಾರ ಆದರೂ ನೇರವಾಗಿ ಮಾತಾಡೇ ಅಭ್ಯಾಸ. ಕದ್ದು ಮುಚ್ಚಿ ಒಳಗೊಂದು ಹೊರಗೊಂದು ನಂಗೆ ಮಾತಾಡೋಕೆ ಆಗಂಗಿಲ್ಲ. ಫಸ್ಟ್ ನೀವು ನಾಟಕ ಮಾಡೋ ಅಂದಾಗ ನಾನು ಒಪ್ಕೊಂಡೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಕತ್ರಿನ ಅವರು ನಡ್ಕೊಳ್ಳೋ ರೀತಿ, ಅವರು ಇರೋದು ನಂಗೆ ಯಾಕೋ ಭಾಳ ಇಷ್ಟ ಆಯ್ತು. ನಿಜವಾಗ್ಲೂ ನಂಗೆ ಕತ್ರಿನ ಅವ್ರನ್ನ ಮದುವೆ ಮಾಡ್ಕೋಬೇಕು ಅನ್ನಿಸ್ತೈತಿ. ನೀವು ಪ್ಲೀಸ್ ಆಂಟಿ ನಂಗೆ ಮದುವೆ ಮಾಡಿಸ್ಕೊಡ್ತೀರಾ ಕತ್ರಿನ ಅವ್ರನ್ನ? ನಿಮ್ಮ ಮಗನಿಗಿಂತ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ, ಪ್ರೀತಿಯಿಂದ ನೋಡ್ಕೊತೀನಿ. ಪ್ಲೀಸ್ ಆಂಟಿ, ಪ್ಲೀಸ್. ಹೇ, ಏನ್ ಮಾತಾಡಕತ್ತಿ ಅಂತೇಳಿ ಖಬ್ರಬ್ರ ಐತೆ ನಿನಗೆ ಏಟ್ರ? ಯೋ ಹುಚ್ಚ, ಅಲ್ಲ ಏನ್ ಹೇಳಿ ಒಪ್ಕೊಂಡಿದ್ದು, ಏನ್ ಮಾಡ್ತಾ ಇದೀನಿ ನೀನ? ಇಲ್ಲವ, ಅದು ಮಠಕ್ಕೆ ಹೋಗಿದ್ವಲ್ಲ, ಅಲ್ಲಿ ಅವ್ರು ಮಾತಾಡೋ ರೀತಿ, ಅವ್ರು ನಡ್ಕೊಳ್ಳೋದು ಭಾಳ ಇಷ್ಟ ಆಯ್ತು ನಂಗೆ. ನನಗೆ ನಿಜವಾಗ್ಲೂ ಹೆಂಡತಿಯಾಗಿ ಬರೋಕ್ಕೆ ಹೆಂಗಿರ್ಬೇಕು ಅಂದ್ಕೊಂಡಿದ್ನಿ, ಹಂಗೆ ಅದಾರ. ಅಂಥ ಒಳ್ಳೆ ಹೆಂಡ್ತಿಗೆ ಆ ಮನುಷ್ಯ ಬೇಡ ಅಂತ ಅದನ್ನಲ್ಲ ಅಂತೇಳಿ ನಂಗೆ ಭಾಳ ಒಂಥರ ಬೇಜಾರಾಗ್ಬಿಡ್ತು. ನಿಜವಾಗ್ಲೂ ನಾನು ಭಾಳ ಇಷ್ಟಪಟ್ಟೆ. ಅವ ಪ್ಲೀಸ್ ಅವ ನೀನು ಒಂಚೂರು ಹೇಳ್ಬಿ ಅವ್ರಿಗೆ, ನಾನು ಅಕ್ಕಿನ್ನೇ ಮದುವೆ ಮಾಡ್ಕೊತೀನಿ. ತಲಿ ಬರಬರ ಐತಿಲ್ಲ ಭಾಡೆ ನಿನಗೆ? ಏನಂತ ಹೇಳಿ ಹೂ ಅಂದಿದ್ದು, ಈಗ ಏನ್ ಮಾಡ್ತಾ ಇದೀನಿ ನೀನು? ಹೌದು, ಒಂದು ವೇಳೆ ಅಕಸ್ಮಾತ್ ಅವ ಬಂದ ಅವ್ನ ಹೆಂಡತಿ ಒಪ್ಕೊಲಿಲ್ಲ ಅಂದ್ರು ಎರಡನೇ ಸಂಬಂಧ ನಾನು ನಿನಗೆ ತಂದು ಮದುವೆ ಮಾಡ್ತಿದ್ನಿ. ಅಲ್ಲ ನಿನಗೇನು ಕಡಿಮೆ ಆಗೈತಿ? ಓದಿ ಬೇಕಾದಂಗ ಪಗಾರ ತಗೊಳಕತ್ತಿ, ನಮ್ದು ಮನಿ ಮಠ ಆಸ್ತಿ ಒಂದು ತಟಗೈತಿ. ಇದ್ದಿದ್ರ ಒಂದು ಚಲೋ ಹುಡುಗಿ ನೋಡಿ ಒಂದೇದ ಸಂಬಂಧ ತಂದು ಮದುವೆ ಮಾಡ್ತಿದ್ದೆ. ಎರಡನೇ ನಾ ಯಾಕಪ್ಪ ಮಾಡ್ತಿದ್ದೆ ನಿನಗೆ? ಹುಡುಗಿ ಚಲೋ ಅದಾಳ, ನಾ ಒಪ್ಕೊಂತೇನಿ, ಬಂಗಾರದಂತ ಹುಡುಗಿ. ಏನು ಅವ ಅದನ್ನ ಬಾಳಸ್ಲಾರ್ದ ಬಿಟ್ಟಿದ್ದ? ಸರಿ, ಈಗೆಲ್ಲ ಸರಿನೇ ಹೋತಲ್ಲ. ಹೆಂಗ ದೇವ್ರದಿಂದ ಆ ಹುಡುಗಿ ಜೀವನ ಒಂದು ಬಂಗಾರದಂಗ ಬೆಳಕಾತ, ಮುಗೀತು. ನಮ್ಮ ಪಾಡಿ ನಾವು ಇದ್ರಾತಪ್ಪ. ನೀ ನೋಡಿದ್ರೆ ಈ ಟೈಮ್ನಾಗ ಇದನ್ನ ತಕೊಂಡು ನಿಂತಿಯಲ್ಲ ನೋಡು, ನೀ ಮಾತಾಡ್ತಿರೋದು ಭಾಳ ದೊಡ್ಡ ತಪ್ಪೈತಿ, ಇದು ಸರಿ ಅಲ್ಲ. ಹೌದಪ್ಪ, ನಾನು ನಿನಗೆ ಹೇಳಿದ್ದೆ ಬೇರೆ, ನೀಗ ಅನ್ಕೊಳಕತ್ತಿರೋದ ಬೇರೆ. ಹಾಗೆಲ್ಲ ತಲೆಗೆ ಯೋಚನೆ ಮಾಡಬೇಡಪ್ಪ. ಏನು ಅವರಿಬ್ರು ಈಗ ಇದಾಗ್ಯಾರ, ನೀ ಹಂಗೆಲ್ಲ ಯೋಚನೆ ಮಾಡಬೇಡ. ನಾಟಕ ಮಾಡ್ತಾ ಮುಗೀತು, ಎಲ್ಲ ಆತು, ಅವರಿಬ್ರು ಒಂದಾದ್ರೂ ಮುಗೀತು. ಆ ಪುಣ್ಯ ನಿನ್ಗೆ ಎಲ್ಲಿ ಹೋಗುದಿಲ್ಲ, ಒಂದು ಸಂಸಾರ ಸರಿ ಮಾಡಿದ್ದೆ ಪುಣ್ಯ ನಿನಗೆ ಎಲ್ಲಿ ಹೋಗುದಿಲ್ಲ. ನಿನ್ನ ಸಂಸಾರ ಬಂಗಾರದಂಗೆ ಇರ್ತೈತಿ. ಹುಡುಗಿ ಹೋದಲ್ಲ ನಾನ ನೋಡ್ತೀನಿ, ಎಂಥ ಹುಡುಗಿ ಸೇಮ್ ನಮ್ಮ ಕತ್ರಿನ ಅಂತ ಬೇಕಾ? ಆಯ್ತಪ್ಪ, ಅಂಥದ್ದು ಒಂದು ಚಂದನ ಹುಡುಗಿ ನೋಡ್ತೀನಿ, ನಿಂಗೆ ತಲೆನೇ ಕೆಡಿಸ್ಕೋಬೇಡ. ಏನು ಮಸ್ತ್ ಹುಡುಗಿ ನೋಡೋಣ ಅಂತ ಮದುವೆ ಮಾಡೋಣ. ನಾ ಮಾತಾಡಿದ್ರಾಗ ಏನಾರ ಬೇಜಾರಾಗಿದ್ರೆ ಸಾರಿ ಆಂಟಿ, ಬೇಜಾರು ಮಾಡ್ಕೋಬೇಡ್ರಿ. ನಂಗೆ ಅನ್ಸಿದ್ದು ನೇರವಾಗಿ ಹೇಳಿದೆ ಅಷ್ಟೇ. ಏನು ಅನ್ಸಿದ್ದೆ? ಬೇಜಾರು ಮಾಡ್ಕೋಬೇಡ ಶಾಂತ, ಗೊತ್ತಾಗಿಲ್ಲ ಹುಡುಗ ಬುದ್ಧಿ, ಏನೋ ಅನ್ಸಿದ್ದು ಅಂತ ಹೇಳ್ಬಿಟ್ಟನಷ್ಟೇ. ಅದು ಬಿಟ್ರೆ ಏನಿಲ್ಲ. ಪಾಪ ಮಠಕ್ಕೆ ಬಂದಾಗ ಹೋದ್ರೆ ಪಾಡಿಗೆ ಅದಿತ್ತವ, ಸುಳ್ಳು ಯಾಕೆ ಹೇಳ್ಬೇಕು? ಸರಿ, ನಾವೇನು ಬರೋಣ ಹಂಗಾರೆ ಹೊತ್ತಾತ. ಯಾಕೆ ನನಗೀಗ ಹೋಗಿ ಬರ್ತೀನಿ ನಾನು. ಅಯ್ಯೋ, ನನಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ನೀ ತಲೆ ಕೆಡಿಸ್ಕೊಂತಿ. ಏನು ಮಗಗೆ ಬೈಯೋದು ಮಾಡೋದು, ಮನೆಗೆ ಹೋಗಿಂದ ಗುದ್ದಾಡೋದು ಇವೆಲ್ಲ ಏನು ಮಾಡಬೇಡ. ಹರಿದವದನ ಏನು ಅನ್ಸೈತಿ, ಅಟ್ರಾಕ್ಷನ್ ಅಂತಾರಲ್ಲ ಅವು, ಆಕರ್ಷಣೆ ಅಂತೇಳಿ, ಅದು ಆಗೈತಿ. ತಲೆ ಕೆಡಿಸ್ಕೋಬೇಡ. ನೀನು ಅವ್ನು ಬೈಯೋದು ಮಾಡೋದು ಮಾಡಬೇಡ. ಏನಪ್ಪ ನೀನು ತಲೆ ಕೆಡಿಸ್ಕೋಬೇಡಪ್ಪ. ಒಂದು ಚಲೋ ಹುಡುಗಿ ನೋಡಿ ಲಗ್ನ ಮಾಡ, ನಾನು ಸುಮ್ಮನಿರ ನೀನು. ಸರಿ ಆಯ್ತು, ನಾವೇನು ಬರ್ತೀವಿ. ಅಯ್ಯ, ಚಾ ಕುಡಿದು ನಾಷ್ಟ ಮಾಡಿ ಹಂಗೆ ಹೊಂಟ್ರಲ್ಲ, ಇರ್ರಿ ಮಧ್ಯಾಹ್ನ ಮಟ ಊಟ ಗಿಟ ಮಾಡ್ಕೊಂಡು ಹೋಗುವಂತ್ರಿ. ಇಲ್ಲ ಬೇಡ, ಊಟ ಇಲ್ಲ ಏನು ಬೇಡ, ಬರ್ತೀನಿ ಹೊತ್ತಾತ ನೋಡಿ. ಇವೇನು ಹುಡುಗ ಹಂಗಾರೆ ನೀವು ಮಾಡಿದ ನಾಟಕನ? ಮತ್ತೇನ್ ಮಾಡ್ಬೇಕು? ಲಗ್ನ ಮಾಡಕ ಅಷ್ಟು ಸುಲಭವಾಗಿ ಒಪ್ಕೊಂತಾರನ? ಎರಡನೇ ಸಂಬಂಧ ಅಂದ್ರೆ ಸ್ವಲ್ಪ ಹುಡುಕಾಡ್ಬೇಕು, ಟೈಮ್ ಬೇಕು, ಭಾಳ ತಿಳಿವೇನದಾವಪ್ಪ ಅವು. ಏನೋ ನನ್ಗೆ ಗೊತ್ತಿದ್ದೆ ಕೀಕಿ ಪಟಕ್ನ ಸಿಕ್ಲು ಅಂತೇಳಿ ನಾನು ಆಕಿಗೆ ಕೇಳ್ಕೊಳ್ದೆ ಆಯ್ತು ಬದ್ಲು. ಸುಮಾರು ಕತ್ತಿಗಿತ್ತು, ಅದೆಲ್ಲ ನಿಂಗೆ ಗೊತ್ತಾಗಲ್ಲ. ನಂಗೆ ಬೇಕಂತ ಮಾತಾಡ್ಕೊಂಡು ಮಾಡಿದ್ದೆ. ಇಲ್ಲ ನಿಮ್ಮ ತಮ್ಮ ದಾರಿಗೆ ಬರ್ಬೇಕಲ್ಲ, ಅವ ಮಂಡಾಟ ಹಿಡ್ಕೊಂಡು ಕೂತಿದ್ದಿಲ್ಲ, ಈಗ ನೋಡಿ ಹೆಂಗೆ ಜಕ್ಕಸ್ತಾ ನಾಯಿ ಬಗ್ದಂಗೆ ಬಗ್ತಾನೀಗ. ಓ ಹೌದಾ? ಅಯ್ಯೋ ದೇವ್ರಿ, ನನಗೇನ ಗೊತ್ತೇ ಆಗಿಲ್ಲ ಬೇವ. ಅದಕ್ಕೆ ಹೇಳೋದು, ಕಳ್ಳರನ್ನ ನಂಬಿದ್ರು ಕುಳ್ಳರನ್ನ ನಂಬಾರ್ದು ಅಂತ. ಗಿಡ್ಡ ಮೂಳಿ ಹಗರಿಲ್ಲದ ಬಾರಿ ಚಾರ್ಸೋ ಬೀರ್ಸೋದಾಳಕಿ. ಅತ್ತಿಯರ ಕತ್ರಿ ನನ್ನ ಮನಸ್ಸು ಜೀವ ಹೂವಾಗಿದೆ, ಭವಜೇನಾಗಿದೆ, ದುಂಬಿ ನೀನಾಗಿ ಬಾ, ಬಾರು ಬಾರೋ ಬಾ ಅಂತೇಳಿ ಗಂಡ ಐತಿ ಫುಲ್ ಖುಷಿ. ಅಯ್ಯೋ ಏನು ಖುಷಿ ಅಂತೀರಿ, ಕಾರ್ನಾಗ ಹೋದ್ರಲ್ಲ ಇಬ್ರು ಗಂಡ ಹೆಂಡ್ತಿ ಮಸ್ತಾಗಿ. ಹ್ಞೂನವ ಪಾಪ ಒಮ್ಮೆ ಹಿಂಗೆ ಖುಷಿಯಾಗಿ ಅಡ್ಡಾಡಿದ್ದಿಲ್ಲವ. ಈ ಬಾಡೆ ಕಟ್ಕೊಂಡು ಹೆಂಡ್ತಿನ ಬಿಟ್ಟು ಯಾವಕಿನ ಇಟ್ಕೊಂಡು ಕಾಸ್ಲೆ ನಿಂತು ಬಿಟ್ಟಿದ್ದ ಇಷ್ಟಲ್ಲಿ ತಕ್ಕೊಂಡು. ಅದೇನೋ ಅಂತಾರಲ್ಲ, ಕೈಯಾಗಿದ್ದ ಬಂಗಾರದ ಗಟ್ಟಿ ಬಿಟ್ಟು ಕಾಗಿ ಬಂಗಾರ ನೋಡಿ ತಿಕ್ಕೊಂತ ನಿಂತ್ರಂತ. ಅದ ಹತ್ತಿಯರ ಅದೇನೋ ಅಂತಾರಲ್ರಿ, ಇನ್ನೊಂದು ಅಂಗೈಯಾಗ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಅಲದ್ರಂತ. ಹೌದವ. ಅಂದಂಗೆ ಹುಡುಗಿ ಏನು ಮಾಡಕತ್ತೈತಿ? ಆಡಕತ್ತನ್ರಿ ಅತ್ತಿಯರ, ಕರ್ಕೊಂಬರ್ತೀನಿ ತಡ್ರಿ. ಆಯ್ತು.